ಸೊರೋಕ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಆಸ್ಪತ್ರೆಯ ಮೇಲೆ ಇರಾನ್ ಇಲ್ಲಿ ದಾಳಿ ಮಾಡಿದೆ. 1,000 ಹಾಸಿಗೆಗಳ ಬೃಹತ್ ಆಸ್ಪತ್ರೆ ಛಿದ್ರವಾಗಿದೆ. ಇಲ್ಲಿ 1,000 ಪೇಷಂಟ್ಸ್ ಅನ್ನ ನೋಡುವಂತ ಶಕ್ತಿ ಇದ್ದಂತ ಆಸ್ಪತ್ರೆ ಇದು. ಸೊರೋಕ ಹಾಸ್ಪಿಟಲ್ ಅಂತ ಹೇಳಿ ಇಂಥ ಒಂದು ಆಸ್ಪತ್ರೆ ಇದೀಗ ಛಿದ್ರ ಆಗ್ಬಿಟ್ಟಿದೆ. ಆಸ್ಪತ್ರೆ ಸುತ್ತಮುತ್ತಲಿನ ಕಟ್ಟಡಗಳು ಇಲ್ಲಿ ಧ್ವಂಸ ಆಗ್ಬಿಟ್ಟಿದೆ. ಈ ಆಸ್ಪತ್ರೆಗಳನ್ನ ರೆಡ್ ಕ್ರಾಸ್ ಅನ್ನ ಯಾವತ್ತೂ ಕೂಡ ಟಾರ್ಗೆಟ್ ಮಾಡಬಾರದು. ಅಥವಾ ಪ್ರಾರ್ಥನಾ ಮಂದಿರಗಳು, ಅದು ಮಸೀದಿ ಆದರೂ ಅಷ್ಟೇ, ಚರ್ಚ್ ಆದರೂ ಅಷ್ಟೇ, ಮಂದಿರ ಆದರೂ ಅಷ್ಟೇ ಅಂತ ಇದೆ. ಯುದ್ಧದಲ್ಲಿ ಕೆಲವೆಲ್ಲ ರೂಲ್ಸನ್ನು ಬರ್ಕೊಂಡಿರ್ತಾರೆ. ಆದರೆ ಇತ್ತೀಚಿನ ಯಾವುದೇ ಯುದ್ಧಗಳಲ್ಲೂ, ಅದು ಯುಕ್ರೇನ್ ರಷ್ಯಾ ಆಗಲಿ, ಅಥವಾ ಇಸ್ರೇಲ್ ಗಾಜಾ ಆಗಲಿ, ಪ್ಯಾಲೆಸ್ತೀನ್ ಬ್ಯಾಕ್ ಸಪೋರ್ಟ್ ಏನಿತ್ತು, ಈ ಯುದ್ಧಗಳಲ್ಲಿ ಎಲ್ಲೆಲ್ಲಿ ಆಸ್ಪತ್ರೆ ಇತ್ತೋ, ಎಲ್ಲೆಲ್ಲಿ ಚರ್ಚ್ ಇತ್ತೋ, ಎಲ್ಲೆಲ್ಲಿ ಮಸೀದಿ ಇತ್ತೋ, ಎಲ್ಲೆಲ್ಲಿ ಪ್ರಾರ್ಥನಾ ಮಂದಿರಗಳಿದ್ವೋ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೊಡೆದಿರ್ತಕ್ಕಂಥ ಉದಾಹರಣೆಗಳು ನೂರಾರಿವೆ ಇಲ್ಲಿ. ಸೊ ಇದೀಗ ಇರಾನ್ ಏನು ಮಾಡ್ತಾ ಇದೆ, ಇಸ್ರೇಲ್ನ ಆಸ್ಪತ್ರೆಯ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಆಸ್ಪತ್ರೆ ಸೊರೋಕ ಹಾಸ್ಪಿಟಲ್ ಅಂತ ಹೇಳಿ 1000 ಹಾಸಿಗೆ ಸಾಮರ್ಥ್ಯದ ಒಂದು ಆಸ್ಪತ್ರೆ ಇದು, ಅದನ್ನೇ ಬ್ಲಾಸ್ಟ್ ಮಾಡಿ ಹಾಕಿದೆ. ರಷ್ಯಾ ಮಾಡಿದ್ದು ಅದೇ, ಉಕ್ರೇನ್ ಮಾಡಿದ್ದು ಅದೇನೆ. ಯುಕ್ರೇನಲ್ಲಂತೂ ಮಕ್ಕಳ ಶಿಶು ವಿಹಾರ ಇರುತ್ತಲ್ಲ, ಅದನ್ನೂ ಬಿಡಲಿಲ್ಲ, ಮಾಲ್ಗಳನ್ನು ಬಿಡಲಿಲ್ಲ, ಆಸ್ಪತ್ರೆಯನ್ನು ಬಿಡಲಿಲ್ಲ, ಪ್ರಾರ್ಥನಾ ಮಂದಿರ ಯಾವುದನ್ನು ಕೂಡ ಉಕ್ರೇನಲ್ಲಿ ಬಿಡಲಿಲ್ಲ, ಅದನ್ನೇ ಧ್ವಂಸ ಮಾಡೋದು. ಇಸ್ರೇಲ್ ಕೂಡ ಹಾಗೇನೆ. ಗಾಜಾ ಮೇಲೆ ದಾಳಿ ಮಾಡಿದಾಗಲೂ ಅಷ್ಟೇ, ಕೆಲವರು ಎಂಥೆಂಥ ಯುದ್ಧಗಳಾದಾಗಲೂ ಕೂಡ ಗಾಜಾ ಪಟ್ಟಿಲಿದ್ದಂಥ ಪ್ರಾರ್ಥನಾ ಮಂದಿರದಲ್ಲಿ ಎಂತೆಂಥ ಯುದ್ಧಗಳಾದಾಗಲೂ ಕೂಡ ಆ ಒಂದು ಪ್ರಾರ್ಥನಾ ಮಂದಿರದ ಮೇಲೆ ದಾಳಿ ಆಗಿರಲಿಲ್ಲ. ಆದರೆ ಈ ಬಾರಿ ಅದನ್ನು ಹೊರಟೋಯ್ತು. ಯುದ್ಧದ ಬದ್ಧತೆ, ನಿಯಮ ಇವೆಲ್ಲ ಇದೆಯಲ್ಲ, ಎಲ್ಲವೂ ಗಾಳಿಗೆ ತೂರಿ ಹೋಗ್ತಾ ಇದೆ. ವಿಶ್ವಸಂಸ್ಥೆ ಅಂತೂ ಕೂಡ ಒಂದು ಗಾಢ ನಿದ್ರೆಗೆ ಜಾರಿರಬೇಕು. ಯಾವತ್ತಿಗೆ ಅಮೆರಿಕದ ಸಪೋರ್ಟ್ ವಿಶ್ವಸಂಸ್ಥೆಗೆ ಇಲ್ಲ ಅಂತ ಆಯಿತೋ, ನಿಮ್ಮ ಕಥೆ ನಿಮಗೆ, ನನ್ನ ಕಥೆ ನನಗೆ, ನಾನು ಯಾಕೆ ಎಲ್ರಿಗೂ ದುಡ್ಡು ಕೊಡಲಿ, ನಾನು ಯಾಕೆ ದಾನ ಮಾಡಲಿ, ಅಮೆರಿಕ ಜನರ ಟ್ಯಾಕ್ಸ್ ದುಡ್ಡನ್ನು ನಾನು ಯಾಕೆ ಹಾಳು ಮಾಡಲಿ ಅಂತ ಯಾವತ್ತಿಗೆ ಟ್ರಂಪ್ ಬಾಯಿಂದ ಬಂತೋ ಎಂಬಲ್ಲಿಗೆ ವಿಶ್ವಸಂಸ್ಥೆ ಅದಿರದ್ದೇ, ಅದರ ಉದ್ದೇಶನೇ ಅದಲ್ವಾ. ಯುನೈಟೆಡ್ ನೇಷನ್ಸ್ ಏನು ಉದ್ದೇಶ? ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಇಂತಹ ಯುದ್ಧಗಳು ಮರುಕಳಿಸಬಾರದು. ಎಲ್ಲ ಕಡೆ ಶಾಂತಿ ನೆಲೆಸಿರಬೇಕು. ಅಕಸ್ಮಾತ್ ಯಾರಾದರೂ ಜಗಳಕ್ಕೆ ಬಂದರು, ಯುದ್ಧ ಬಂದರು, ಅದನ್ನು ಕೂಡಲೇ ನಿಲ್ಲಿಸಬೇಕು. ವಿಶ್ವಸಂಸ್ಥೆಯಲ್ಲೂ ಒಂದು ಪಡೆ ಇರುತ್ತೆ. ಆ ಪಡೆ ಕಳಿಸ್ಕೊಡೋ ಮೂಲಕ, ಶಾಂತಿ ಪಾಲನಾ ಪಡೆ, ಅದನ್ನು ಸ್ಟಾಪ್ ಮಾಡೋ ಕಡೆ ಗಮನ ಕೊಡಬೇಕು ಅಂಥೇಳಿ ವಿಶ್ವಸಂಸ್ಥೆಯಿಂದ ಒಂದೇ ಒಂದು ಅಕ್ಷರ ಬಂದಿದ್ದು ನಾವು ಕೇಳಿಲ್ಲ ಇಲ್ಲಿ. ಒಂದೇ ಒಂದು ಅಕ್ಷರ ವಿಶ್ವಸಂಸ್ಥೆ ಕಡೆಯಿಂದ ಬಂದಿರೋದು ನಾವು ಕೇಳ್ತಾ ಇಲ್ಲ ಇಲ್ಲಿ. ಇದೀಗ ಮಿಸೈಲ್ ಹಾರಿ ಬರುವಂಥ ದೃಶ್ಯಗಳು ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ರಣಭೀಕರವಾಗಿ ಕ್ಷಿಪಣಿ ದಾಳಿ ಮಾಡ್ತಾ ಇದೆ ಒಂದು ಕಡೆ ಇರಾನ್. ಈ ದಾಳಿಯಿಂದಾಗಿ ಇಸ್ರೇಲ್ನ ಎಸ್ಪೆಷಲಿ ಟೆಲ್ ಅವೀವ್ ಒಂದು ರೀತಿಯಲ್ಲಿ ಆಘಾತಕ್ಕೆ ಒಳಗಾಗಿದೆ. הלך סורוקה, בראש שלי משפיע לך סורוקה. להיבדל!